ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಕೋಲಾರ ಚೆನ್ನಕೃಷ್ಣ ಆಯ್ಕೆ. ನಮಸ್ಕಾರ ವೀಕ್ಷಕರೇ, ನಾನು ಸುಧಾಕರ್ HP. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಚೆನ್ನಕೃಷ್ಣ ಅವರನ್ನು ಕೋಲಾರ ಜಿಲ್ಲೆಗೆ ಆಯ್ಕೆ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಚೆನ್ನಕೇಶವಣ್ಣವ್ರಿಗೆ ನಾನೊಂದು ಕಿವಿಮಾತು ಹೇಳ್ತೇನೆ. ಇದು ನಮ್ಮದು ಗಡಿ ಜಿಲ್ಲೆ. ಸೊ ಈ ಜಿಲ್ಲೆಯಲ್ಲಿ ಭಾಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಒಂದು ನೀರಿನ ಸಮಸ್ಯೆ ಇರ್ಬೋದು, ಒಂದು ಗಡಿ ವಿಚಾರ ಇರ್ಬೋದು, ಒಂದು ಭಾಷೆ ತಾರತಮ್ಯ ಇರ್ಬೋದು, ಭಾಳಷ್ಟಿದೆ. ಇದನ್ನೆಲ್ಲ ಬಿಟ್ಟು ನಿಂತು ಅವರು ಒಳ್ಳೆಯ ಸಂಘಟನೆ ಮಾಡಿ ಈ ನಮ್ಮ ಒಂದು ರಾಜ್ಯದಲ್ಲೇ ನಮ್ಮ ಕೋಲಾರ ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಶೆ ಹೊಂದಿದ್ದೀನಿ. ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಚೆನ್ನಕೇಶನ್ ಅವರು ನಮ್ಮ ಸಂಘಟನೆಗೆ ತುಂಬ ಅಳುಗರು. ಅದ್ರ ಜೊತೆಗೆ ನಮಗೆ ಕಾಲಕ್ಕೆ ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ. ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಈ ರೀತಿ ನಮ್ಮ ಜೊತೆ ಅವ್ರು ಇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ. ಅದೇ ರೀತಿ ನಮ್ಮ ಜಗನ್ನಾಥ್ ಸರ್ ಅವರು ಜಿಲ್ಲಾ ಉಪಾಧ್ಯಕ್ಷರು. ಸೊ ಅವರು ಸಹ ನಮ್ಮ ಅಧ್ಯಕ್ಷರ ಜೊತೆಗೂಡಿ ಕನ್ನಡ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವ್ರಿಗೂ ಈ ಒಂದು ವೇದಿಕೆಯ ಪರವಾಗಿ ತುಂಬುವುದೇ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಯುವಕರದ ಅಧ್ಯಕ್ಷರಾದಂಥ ಸಂಜಯ್ ಅವರು ಸೊ ಯುವಕರಾಗಿದ್ದಾರೆ. ಸಂಘಟನೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಒಂದು ಸಂಘಟನೆ ಅಂದರೆ ಏನು ಅನ್ನೋದನ್ನು ಬೇರೆ ಸಂಘಟನೆಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲೇ ಅವ್ರಿಗೂ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ತುಂಬುತ್ತಿದೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದು ನಮ್ಮ ಒಂದು ವಯಸ್ಸು ನೋಡಿದ್ರೆ ತುಂಬ ಇದೆ. ಬಟ್ ಈ ಒಂದು ವಯಸ್ಸಿನಲ್ಲಿ ನಾನು ಕನ್ನಡ ಕೆಲಸ ಮಾಡಬೇಕು, ನಮ್ಮ ನಾಡುನುಡಿಗೋಸ್ಕರ ನನ್ನಿಂದ ಏನಾದರೂ ಒಂದು ಆಗಬೇಕು ಅನ್ನೋದು ಒಂದು ಕನಸ್ಕೊಂಡು ಬಂದಿರುವಂಥದ್ದು ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಅವ್ರಿಗೂ ಸಹ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಸರ್ ಅವರು ಸಹ ಈ ನಮ್ಮ ರಕ್ಷಣಾ ವೇದಿಕೆಯ ನಮ್ಮ ಒಂದು ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೊ ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲೇ ಒಂದು ಕನ್ನಡ ಪರ ಕೆಲಸಗಳನ್ನು ಮಾಡೋಕ್ಕೆ ಅವರು ಸಿದ್ಧಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಇಲ್ಲಿ ಸೇರಿರೋರು ಯಾರು ಕಾರ್ಯಕರ್ತರೆಲ್ಲ ಎಲ್ಲರೂ ನಾಯಕರುಗಳೇ, ಎಲ್ಲರಲ್ಲೂ ಅವ್ರದೇ ಆದಂತಹ ಒಂದು ನಾಯಕತ್ವದ ಗುಣ ಇದೆ. ನಮ್ಮ ಘೋಷಣೆ ಬ್ಯೂರೋ ರಿಪೋರ್ಟ್, ವರದಿ ಸುಧಾಕರ್ HP, ಕೋಲಾರ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.